ಹಾಯ್ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹೊಸ ಎಪಿಸೋಡ್, ಮೂಡಿಗೆರೆ ಎಪಿಸೋಡ್ ಅಂತ ಹೇಳ್ಬಿಟ್ಟು. ನಾವಿರೋ ರೆಸಾರ್ಟ್ ಬಂದ್ಬಿಟ್ಟು ಪರಮಾತ್ಮ ಸ್ಟೇಸ್ ಅಂತ ಹೇಳ್ಬಿಟ್ಟು. ಈ ರೆಸಾರ್ಟ್ ಇರೋದು ಮೂಡಿಗೆರೆಯಲ್ಲಿ. ಮೂಡಿಗೆರೆ ಅಂದರೆ ಎಕ್ಸಾಕ್ಟ್ ಮೂಡಿಗೆರೆ ಅಲ್ಲ, ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಈ ರೆಸಾರ್ಟ್ ನಮಗೆ ಏನಕ್ಕೆ ಇಷ್ಟ ಆಯಿತು ಅನ್ನೋದಕ್ಕೆ ಒಂದು ಚಿಕ್ಕ ಬೈಟ್ ಮಾಡ್ತೀನಿ. ಚಿಕನ್ ಗ್ರೇವಿ, ಚಪಾತಿ, ಪರಮಾತ್ಮ ಸ್ಟೇಸ್. ಅಪ್ಪು ಅಭಿಮಾನಿಗಳ ಮಸಾಲ. ಹಲೋ ಗೈಸ್, ವಿ ಆರ್ ಎಟ್ ಪರಮಾತ್ಮ ಸ್ಟೇಸ್. ಒಂದೊಂದು ಮರ್ಯಾದೆ ತೆಗಿತಾಳೆ ಒಂದೊಂದು. ನಿಂದು ಮಕ್ಕ ಮಾತ್ರ ಹಿಡ್ಕೋಬೇಡ ಆಯ್ತಾ? ಬೇರೆಯವ್ರದ್ದು ಇಟ್ಬಿಟ್ಟು ಲಾಗ್ ಮಾಡ್ತಾನೆ. ಅಲ್ಲೋಗಿಡೋ 3 ಜನ ತಿನ್ನೋದು ನೋಡ. ಇಲ್ಲಿ ಇಡ್ಬೋದು. ನಿಮ್ಮ ಫ್ರೆಂಡ್ಸ್ ಊಟ ಮಾಡೋಣ. ಪರಮಾತ್ಮ ಹೋಮ್ ಸ್ಟೇಸ್. ಪರಮಾತ್ಮ ಹೋಮ್ ಸ್ಟೇಸ್. ಓಕೆ, ಮೊದಲನೇ ತುತ್ತು ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳೋಣ. ಪಕ್ಕ ನಾಟಿ ಸ್ಟೈಲ್ ಚಿಂದಿ. ಅದ್ರ ಜೊತೆ ನಾಟಿ ಕೋಳಿ. ಮತ್ತಳು ಮಂಗನ ಮಕ್ಕಳು ಅಂತ ಇವಳಿಲ್ಲ ಮಾಡೋಣ ಬರೋಲ್ಲ. ಅದು ನಮಗಿಲ್ಲ ಅಂದರೆ ನೋಡಿದ್ರಲ್ಲ ಹೇಗಿತ್ತು ಅಂತ. ಇವತ್ತು ಲಂಚಲ್ಲಿ ನಾವು ಮಾಡಿದ್ದು ಊಟ ಚಿಕನ್ ಚಾಪ್ಸ್ ಮತ್ತು ನಾಟಿ ಸಾರು, ರೈಸು, ಆಮೇಲೆ ಪನ್ನೀರ್ ಬಟರ್ ಮಸಾಲ ಅನ್ಸುತ್ತಲ್ಲ, ಪನ್ನೀರ್ ಕಡಾಯಿ. ಸೊ ಅದ್ರ ಟೇಸ್ಟ್ ಬಗ್ಗೆ ಹೇಳಬೇಕು ಅಂದರೆ ಹೇಗಿತ್ತು ಏನು ಅಂತ ಹೇಳ್ಬೋದು. ಅಂದರೆ ಗುರು ಸ್ಟಾರ್ಟ್ ಮಾಡಲಿ ಫಸ್ಟು. ಹೇಗಿದೆ? ನನಗೆ ಇಷ್ಟ ಆಗಿದ್ದು ನಾಟಿ ಕೋಳಿ ಸಾರು. ನಮ್ಮೂರಲ್ಲೆಲ್ಲ ಯೂಶಲಿ ಬೆಂಗಳೂರು ಅಲ್ಲೆಲ್ಲ ನಾವು ಫಾರಮ್ ಕೋಳಿ ಅದು ಇದು ತಿಂದೆ. ಅಲ್ಲಿ ಸಿಗೋ ನಾಟಿ ಕೋಳಿನೂ ಚೆನ್ನಾಗಿರಲ್ಲ. ಬಟ್ ಇಲ್ಲಿ ತಿಂದಾಗ ನನಗೆ ಒರಿಜಿನಲ್ ನಾಟಿ ಕೋಳಿ ತಿನ್ನಂಗೆ ಸಖತ್ತಾಗಿ ಟೇಸ್ಟ್ ಇತ್ತು. ನಮ್ಮ ಮನೇಲಿ ಮಾಡಿರೋ ಥರನೇ ಇತ್ತು. ಸೊ ಅದು ಲೈಕ್ ಆಯ್ತು ನನಗೆ. ಆಮೇಲೆ ಇಲ್ಲಿ ಬಳಸಿದ್ದು ಮಸಾಲೆ ಎಲ್ಲ ದೇಸಿ ಮಸಾಲೆ, ಅಂದರೆ ರುಬ್ಬಿ ಹಾಕ್ತಾರಲ್ಲ ಆ ಥರ. ನಾನು ತಿಂದಿದ್ದು ಚಿಕನ್ ಚಾಪ್ಸ್ ತಿಂದೆ, ಗ್ರೀನ್ ಮಸಾಲೆ ಹಾಕಿದ್ರು. ಅದಕ್ಕೆ ಟೇಸ್ಟ್ ವೈಸು ಎಲ್ಲ ಚೆನ್ನಾಗಿತ್ತು. ಆಮೇಲೆ ಅದ್ರ ಜೊತೆಗೆ ಇನ್ನೇನು ಚಪಾತಿ ರೈಸ್ ಅಲ್ವಾ, ಸೊ ಒಳ್ಳೆ ಕಾಂಬಿನೇಷನ್ ಇತ್ತು. ಸ್ವಲ್ಪ ಮೊಸರು ಕೊಟ್ಟಿದ್ರು. ಯೂಶ್ವಲಿ ಲಂಚ್ ಪ್ರೊವೈಡ್ ಮಾಡಲ್ಲ ಈ ರೆಸಾರ್ಟಲ್ಲಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ಮಾತ್ರ.
ಸಪೋಸ್ ನಿಮಗೆ ಲಂಚ್ ಬೇಕು ಅಂದರೆ ಮುಂಚೆನೇ ಹೇಳಿರಬೇಕು, ಆ ಬೇಸಿಸ್ ಮೇಲೆ ನಿಮಗೆ ಕೊಡ್ತಾರೆ. ಓಕೆನಾ? ಸೊ ಓವರಾಲ್ ಟೇಸ್ಟ್ ಚೆನ್ನಾಗಿತ್ತು. ಇನ್ ಕೇಸ್ ನಿಮಗೆ ರೇಟಿಂಗ್ ವೈಸ್ ಹೆಂಗೆ ಹೇಳಬೇಕು ಅಂತಂದರೆ 5 ರೇಟಿಂಗ್ ಅಂತ ಮ್ಯಾಕ್ಸಿಮಮ್ ತೊಗೊಂಡು 4 ಔಟ್ ಆಫ್ 5 ಅಂತ. ಥ್ಯಾಂಕ್ ಯು. ಹೈಟ್ ಜಾಸ್ತಿ ಮಾಡುತ್ತೀಯ ವೈಟ್ ಶರ್ಟ್ ಹುಲಿ
zimam bing bing boom. Sastena se, tachi de chati se. Zimam bing bing boom. Sastena se, tar hai nahi. Kohan ka se, 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 kohan ka se. ಹಾಯ್, ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ನಾವಿವಾಗ ಪರಮಾತ್ಮ ಸ್ಟೇಸಲ್ಲಿದ್ದೀವಿ. ಸೊ ಇದ್ರ ಡೀಟೇಲ್ಸ್ ಬಗ್ಗೆ ಓನರ್ನ ಮಾತಾಡ್ಸೋಣ. ಹಾಯ್ ರಮ್ಯಕ್ಕ. ಹಾಯ್ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಅಕ್ಕ. ಅಕ್ಕ, ಇದು ಪರಮಾತ್ಮ ಸ್ಟೇಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ಗೆ ಬೇಕಿತ್ತು. ಸೊ ನಮ್ಮ ಕಡೆಯಿಂದ ಯಾರಾದರೂ ಬಂದರೆ ಸೊ ಈ ವಿಡಿಯೋ ನೋಡ್ಕೊಂಡು ಬರಲಿ ಅಂತ ನಮ್ಮ ಈ ವಿಡಿಯೋ ಉದ್ದೇಶ. ಸೊ ಇದು ಎಲ್ಲಿ ಬರುತ್ತಕ್ಕ? ಇದ್ರ ಹೆಸರೇನು? ಇದ್ರ ಹೆಸರು ಪರಮಾತ್ಮ ಸ್ಟೇಸ್ ಅಂತ. ಹಾಂ, ಒಂದು 6 ಕಿಲೋಮೀಟ್ರ್ ಇದರಲ್ಲಿದೆ. ಇದು ನಮ್ಮದು ಪರಮಾತ್ಮ ಸ್ಟೇಸ್ ಅಂದರೆ ಇದು 40 ಮೆಂಬರ್ಸ್ ನಮ್ಮದು ಅಕಾಮಡೇಷನ್ ಇದೆ. ಅದರಲ್ಲಿ 2 ಡಾರ್ಮೆಟ್ರಿ ಇದೆ, 5 ಬೆಡ್ರೂಮ್. ಇದು ಫೆಸಿಲಿಟೀಸ್ ಎಲ್ಲ ಏನು ಕೊಡ್ತೀರಕ್ಕ? ನಾವು ಫೆಸಿಲಿಟೀಸು ಕಾರ್ ಪಾರ್ಕಿಂಗ್ ಇದೆ. ಮೇಯ್ನ್ ಅಂದರೆ ಫಸ್ಟ್ ನೋಡೋದೇ ಅದಲ್ವಾ ಗೆಸ್ಟ್. ಹೌದೌದು. ಕಾರ್ ಪಾರ್ಕಿಂಗ್ ಇದೆ, ಮತ್ತೆ ಇದು ಫೈರ್ ಕ್ಯಾಂಪ್ ಇದೆ, ಮ್ಯೂಸಿಕ್ ಇದೆ, ಓಕೆ, ಒಳ್ಳೆ ಹಾಸ್ಪಿಟಾಲಿಟಿ ಸಿಗುತ್ತೆ, ಓಕೆ, ಒಳ್ಳೆ ಫುಡ್ ಸಿಗುತ್ತೆ. ಓಕೆ. ಸೊ ಇಲ್ಲಿ ಬರೀ ಸ್ಟೇ ಇದೆಯಾ ಅಥವಾ ಇನ್ಕ್ಲೂಡೆಡ್ ಫುಡ್ ಪ್ಯಾಕೇಜ್ ಎಲ್ಲ ಇದೆಯಾ? ಪ್ಯಾಕೇಜ್ ಇದೆ, ಬರೀ ಸ್ಟೇನೂ ಇದೆ. ಓಕೆ, ನಮಗೆ ಅಂದರೆ ಇಲ್ಲಿ ಲೋಕಲ್ ಅವರೆಲ್ಲ ಈ ಮದುವೆ ಫಂಕ್ಷನ್ ಅದಕ್ಕೆಲ್ಲ ಲೋಕಲ್ ಅವರು ಬರ್ತಾರೆ, ಹಾಗಾಗಿ ಬರೀ ಸ್ಟೇಸಿಗೂ ಕೊಡ್ತೀವಿ. ಓಕೆ, ಓಕೆ. ಆಮೇಲೆ ಇದು ನಿಯರೆಸ್ಟ್ ಪ್ಲೇಸಸ್ ಏನೇನಿದೆ ಅಕ್ಕ ಮೂಡಿಗೆರೆ ಈ ರೆಸಾರ್ಟ್ ಇಂದ? ಈ ಸರೌಂಡಿಂಗಲ್ಲಿ ಚಿಕ್ಕಮಂಗ್ಳೂರು ನಿಯರ್ ಆಗುತ್ತೆ, ಈ ಕಡೆ ಸಕಲೇಶ್ಪುರ, ಆ ಕಡೆ ಕಳಸಾ ಸೈಡ್ ಎಲ್ಲ ಸೆಂಟ್ರ್ ಪಾಯಿಂಟಲ್ಲಿ ಇದೆ ಇದು. ಓಕೆ, ದೇವ್ರ ಮನೆ ಅಂತಲ್ಲ, ದೇವ್ರ ಮನೆ ಇದೆ, ಮತ್ತೆ ಎತ್ತಿನ ಭುಜ ಓಕೆ, ಅದು ನಿಯರ್ ಆಗುತ್ತೆ. ಮತ್ತೆ ಇಲ್ಲಿ 2 ಫಾಲ್ಸ್ ಇದೆ, ಅಬ್ಬಿ ಫಾಲ್ಸ್ ಅಂತ, ಓಕೆ, ಇನ್ನೊಂದು ಬೈದುವಳ್ಳಿ ಫಾಲ್ಸ್ ಅಂತ ಇದೆ, ಅದೂ ಚೆನ್ನಾಗಿದೆ. ಓಕೆ. ಅದ್ರ ನೆಕ್ಸ್ಟ್ ಈ ಕಡೆ ಸೈಡ್ ಹೋದ್ರೆ ಬಲರಾಯನ ದುರ್ಗ ಬರುತ್ತೆ. ಇನ್ನು ಚಿಕ್ಕಮಂಗ್ಳೂರು ಸೈಡ್ ಮುಳ್ಳಯ್ಯನಗಿರಿ, ಬಾಬಾ ಮುಳ್ಳಯ್ಯನಗಿರಿ ಅದೆಲ್ಲ ಸಿಗುತ್ತೆ. ಮತ್ತೆ ಇದು ಬೆಟ್ಟದ ಭೈರವೇಶ್ವರ ಟೆಂಪಲ್, ಅದು ಫೇಮಸ್, ಅದು ನಿಯರ್ ಇದೆ. ಓಕೆ. ಆಮೇಲೆ ಫುಡ್ಡಲ್ಲಿ ಆಪ್ಷನ್ಸ್ ಏನೇನು ಇರುತ್ತಕ್ಕ ಯೂಶಲಿ? ಅಂದರೆ ವೆಜ್ ಅವ್ರಿಗೆ, ನಾನ್ ವೆಜ್? ವೆಜ್ ಅವ್ರಿಗೆ ವೆಜ್ ಇರುತ್ತೆ, ಮೀನ್ಸ್ ಅದು ವೆಜ್ಜಲ್ಲಿ ಅವ್ರಿಗೆ ಏನು ಮಶ್ರೂಮು, ಪನ್ನೀರು, ಬೇಬಿ ಕಾರ್ನ್, ಸ್ಟಾರ್ಟರ್ಸ್ ಎಲ್ಲ ಇರುತ್ತೆ. ಮತ್ತು ನಾನ್ ವೆಜ್ಜಲ್ಲೂ ಅಷ್ಟೇ 2 ಟೈಪ್ಸ್ ನಾವು ಕೊಡ್ತೀವಿ ಪ್ಯಾಕೇಜಲ್ಲಿ. ಒಂದು ಸ್ಟಾರ್ಟರ್ಸ್ ಇರುತ್ತೆ, ಒಂದು ಡ್ರೈ, ಒಂದು ಗ್ರೇವಿ ಥರದ್ದು ಕೊಡ್ತೀವಿ. ಮತ್ತು ನಮ್ಮ ಮಲ್ನಾಡ್ ಸ್ಪೆಷಲ್ ಇರುತ್ತೆ, ನೀರು ದೋಸೆ, ಕಡುಬು, ಶಾವಿಗೆ, ರೊಟ್ಟಿ, ಆ ಥರದ್ದೆಲ್ಲ ಇರುತ್ತೆ. ಆಮೇಲೆ ಇದು ಬುಕ್ಕಿಂಗ್ ಮಾಡಬೇಕಂದ್ರೆ ಯಾವ್ಯಾವ ರೀತಿ ಬುಕ್ಕಿಂಗ್ ಮಾಡ್ಬೋದು? ನಮ್ಮದು booking.com ಇಂದ ಮಾಡ್ಬೋದು, Airbnb ಮಾಡ್ಬೋದು. ಮತ್ತೆ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ನಮಗೆ ರಿಪೀಟರ್ಸ್ ಎಲ್ಲ ಇದ್ದಾರೆ, ಹಾಗಾಗಿ ಜಾಸ್ತಿ ಕಾಂಟ್ಯಾಕ್ಟ್ ಥ್ರೋನೇ ಬರ್ತಾರೆ. ಓಕೆ, ಅದನ್ನು ಡಿಸ್ಪ್ಲೇ ಮಾಡ್ತೀವಿ. ಓಕೆ, ಇದಿಷ್ಟು ಇದ್ರ ಡೀಟೇಲ್ಸು. ಆಮೇಲೆ ಏನಾದರೂ ಇವಾಗ ಯೂಶಲಿ ಬರೋರೆಲ್ಲ ಏನಾದರೂ ಡಿಸ್ಕೌಂಟ್ ಕೊಡ್ತೀರಾ ಅದು ಇದು ಅಂತ ಕೇಳ್ತಾರೆ. ಸೊ ನಮ್ಮ ಕಡೆಯಿಂದ ಬಂದರೆ ಏನಾದರೂ ಡಿಸ್ಕೌಂಟ್ ಇರುತ್ತಾ ಅಂತ? ಆಯಿತು, ಒಂದು ನೆಗೋಷಿಯಬಲ್ ಮಾಡೋಣ ಪ್ರೈಸ್. ಓಕೆ, ಓಕೆ, ಓಕೆ. ಅದು ನಮ್ಮ ಕಡೆಯಿಂದ ಇದೊಂದು ಗಿವ್ ಅವೇ. ಥ್ಯಾಂಕ್ ಯು ಸೋ ಮಚ್. ನಾವು ಆಡೋಣ ಅಂತ ಹೌದಾ, ಥ್ಯಾಂಕ್ ಯು. ನಮಗೆ ನಿಮ್ಮ ಕಡೆಯಿಂದ ತುಂಬಾ ಸಪೋರ್ಟ್ ಸಿಕ್ಕಿದೆ, ಅದು ತುಂಬಾ ಖುಷಿ ಆಗ್ತಿದೆ. ಸೈಯದ್ ಅವರು ಮತ್ತೆ ಗುರು ಅವರು, ಇದು 2ನೇ ಸರಿ ನಮಗೆ ನೀವು ಬರ್ತಾ ಇರೋದು. ಹೀಗೆ ಬರ್ತಾ ಬರ್ತಾ ಇರಿ ಎಲ್ಲ ಫ್ರೆಂಡ್ಸ್ ಜೊತೆ. ನಮಗೆ ಸ್ಪೆಷಲಿ ಇವರು ಮಾಡೋ ಅಡುಗೆಗಿಂತ ಇವ್ರು ತೋರಿಸೋ ಪ್ರೀತಿ ತುಂಬ ಇಷ್ಟ ಆಗುತ್ತೆ. ನಾವು ಕೂತ್ಕೊಂಡು ತಿಂತಾ ಇದ್ದರೆ ಇದು ತೊಗೊಳ್ಳಿ ಅದು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇರ್ತಾರೆ, ತಿನ್ನಿಸ್ತಾನೆ ಇರ್ತಾರೆ. ಇಲ್ಲಿ ಬಂದರೆ 2-3 kg ದಪ್ಪಾಗೆ ಹೋಗ್ತೀವಿ ಹೊರತು ಸಣ್ಣ ಆಗಂತೂ ಹೋಗಲ್ಲ, ಡಿಸಪಾಯಿಂಟ್ ಅಂತೂ ಮಾಡಲ್ಲ. ಇವರು ಬಿಸ್ನೆಸ್ ಮೆಂಟಾಲಿಟಿ ಇಟ್ಕೊಂಡು ಯಾವತ್ತೂ ಏನೋ ಹೋಮ್ ಸ್ಟೇ ನಡೆಸಿಲ್ಲ. ಇವರೇನಿದ್ರು ಕಸ್ಟಮರ್ ಸೆಂಟ್ರಿಕ್, ಅಂದರೆ ಕಸ್ಟಮರ್ ರಿಲೇಷನ್ಶಿಪ್ನ ಜಾಸ್ತಿ ಮಾಡಬೇಕು ಅಂತ ಮಾಡ್ತಾರೆ. ಹಂಗಾಗಿ ಇವ್ರ ಹತ್ರ ಬಂದಿರೋರು ತುಂಬ ಸರಿ ಬಂದು ಹೋಗ್ತಾರೆ. ಓಕೆ, ಸೊ ಅದು ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇದೇ ಅದು ಪ್ರಮೋಷನ್ ವೀಡಿಯೋ ಅಂತಲ್ಲ, ಅವ್ರ ಜೊತೆ ನಾವು ತುಂಬ ಕ್ಲೋಸ್ ಇದ್ದೀವಿ. ಅವ್ರನ್ನ ಹುಡ್ಕೊಂಡು ಬರ್ತೀವಿ 300 ಕಿಲೋಮೀಟ್ರಿಂದ ನಾವು ಬೆಂಗಳೂರಿಂದ. ಸೊ ಹಂಗಾಗಿ ನಮಗೆ ಇದೊಂದು ಮಾಡಬೇಕು, ಅವ್ರಿಗೋಸ್ಕರ ಏನಾದರೂ ಒಂದು ಸಣ್ಣದೊಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತ ಒಂದು ವೀಡಿಯೋ ಮಾಡಿದ್ದೀವಿ. ಗೊತ್ತಿಲ್ಲ ಎಷ್ಟು ಜನ ನೋಡ್ತಾರೆ, ಏನು ನೋಡ್ತಾರೆ ಅಂತ ಗೊತ್ತಿಲ್ಲ, ಬಟ್
ನೀವು ಬಂದರೆ ಡೆಫಿನೆಟಾಗಿ ತುಂಬ ಚೆನ್ನಾಗಿ ಹಾಸ್ಪಿಟಾಲಿಟಿ ಮಾಡ್ತಾರೆ. ಆಮೇಲೆ ಇಲ್ಲೆಲ್ಲ ಇದ್ದಾರೆ, ಇನ್ನೊಬ್ಬ ನಮ್ಮ ಹುಡುಗ ಒಬ್ಬ ಇದ್ದಾನೆ ಲೋಕೇಶ್ ಅಂತ ಅಂದ್ಬಿಟ್ಟು ಅವನ್ನ ಮಾತಾಡ್ಸೋದು ಬಿಡಬೇಡಿ, ಅವನೊಂದು ಸಪ್ರೇಟ್ ಎಪಿಸೋಡ್ ಹಾಕ್ತೀವಿ ಆಯಿತಾ? ಓಕೆ, ಥ್ಯಾಂಕ್ ಯು.